ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ನಟಿ ಸುಧಾರಾಣಿ ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ಹೀರೋಯಿನ್. ಸಿನಿಮಾದಿಂದ ಹಲವು ವರ್ಷಗಳಿಂದ ದೂರ ಉಳಿದಿದ್ದ ನಟಿ ಸುಧಾರಾಣಿ ಅವರು ಕಿರುತೆರೆಗೆ ಎಂಟ್ರಿ ಕೊಟ್ಟಿರೋ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಮೂಲಕ ನಟಿ ಎಲ್ಲರನ್ನೂ ರಂಜಿಸುತ್ತಾ ಕನ್ನಡ ಮನೆ ಮಂದಿಯ ಹೃದಯ ಗೆದ್ದಿದ್ದಾರೆ. ನಟಿ ಸುಧಾರಾಣಿ ಸುಮಾರು 5 ದಶಕಗಳಿಂದ ಸಿನಿ ಪ್ರಿಯರನ್ನು ರಂಜಿಸುತ್ತಿದ್ದಾರೆ. ಶಿವರಾಜಕುಮಾರ್ ಆನಂದ್ ಸಿನಿಮಾ ಮೂಲಕ 13ನೇ ವಯಸ್ಸಿನಲ್ಲಿ ನಟಿಯಾಗಿ ಬಣ್ಣದ ಲೋಕಕ್ಕೆ ಪ್ರವೇಶಿಸಿದರು. ಇದೀಗ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನಲ್ಲಿ ತುಳಸಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಆದರೆ ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ನಟಿ ಸುಧಾರಾಣಿ ಅವರು ಆಗಾಗ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಮುದ್ದಿನ ಮಗಳ ಫೋಟೋಗಳನ್ನು ಶೇರ್ ಮಾಡಿಕೊಳ್ತಾ ಇರ್ತಾರೆ. ಸುಧಾರಾಣಿ ಅವರ ಪುತ್ರಿ ನಿಧಿ ರಾವ್ ಕೂಡ ಅಮ್ಮನಂತೆಯೇ ಬ್ಯೂಟಿಫುಲ್ ಗರ್ಲ್. ನಟಿ ಸುಧಾರಾಣಿ ತಮ್ಮ ಮಗಳನ್ನು ಪ್ರೀತಿಯಿಂದ ಸುಬ್ಬಿಕುಟ್ಟಿ ಎಂದು ಕರೆಯುತ್ತಾರೆ. ಅಮ್ಮನ ಹಾಗೆ ಮಗಳು ನಿಧಿ ಕೂಡ ಫೇಮಸ್ ಕಲಾವಿದೆ ಆಗಿದ್ದಾರೆ. ಸುಧಾರಾಣಿ ಅವರಂತೆಯೇ ನಿಧಿ ಭರತನಾಟ್ಯ ಕಲಾವಿದೆಯಾಗಿದ್ದಾರೆ. ಈಗಾಗಲೇ ಚಿತ್ರರಂಗ ಪ್ರವೇಶ ಮಾಡಿದ್ದಾರೆ. ಭರತನಾಟ್ಯ ಮತ್ತು ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆದಿರುವ ನಿಧಿ ನಟನೆಯಲ್ಲಿಯೂ ತರಬೇತಿ ಪಡೆಯುತ್ತಿದ್ದಾರೆ. ಇದೀಗ ಇದರ ಜೊತೆಗೆ ನಟಿ ಸುಧಾರಾಣಿ ಅವರು ಹೆಮ್ಮೆ ಪಡುವಂತೆ ಮಗಳು ನಿಧಿ ಮತ್ತೊಂದು ಸಾಧನೆ ಮಾಡಿದ್ದಾರೆ. ಹೌದು, ನಟಿ ಸುಧಾರಾಣಿ ಮಗಳು ನಿಧಿ BCom LLB ಪದವಿ ಪಡೆದುಕೊಂಡಿದ್ದಾರೆ. ಅಲ್ಲದೆ ಯಾವುದೇ ಎಕ್ಸಾಮ್ನಲ್ಲೂ ಫೇಲ್ ಆಗದೆ ಒಂದೇ ಅಟೆಂಪ್ಟ್ನಲ್ಲಿ ಪಾಸ್ ಆಗಿದ್ದಾರೆ. ಇದೇ ವಿಚಾರದ ಬಗ್ಗೆ ನಟಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಎಂತಹ ಸುಂದರ ಪ್ರಯಾಣವಿದು. ನಿಜಕ್ಕೂ ನೀನೇ ನಿಜವಾದ ಸಂಪತ್ತು ಸುಬ್ಬಿಕುಟ್ಟಿ. ನೀನು ನಮಗೆ ಹೆಮ್ಮೆ ಪಡುವಂತೆ ಮಾಡಿದ್ದೀಯ. 5 ವರ್ಷಗಳ ಕಾಲ ಒಂದೇ ಒಂದು ಬ್ಯಾಕ್ಲಾಗ್ ಇಲ್ಲದೆ BCom LLB ಪದವಿ ಪಡೆದಿರುವುದು ನಿಜಕ್ಕೂ ಒಂದು ಸಾಧನೆ. ಎಲ್ಲದರಲ್ಲೂ ನೀನು ಉತ್ತಮ ಸಾಧನೆ ಮಾಡಿದ್ದೀಯ. ನಿನ್ನ ಕಠಿಣ ಪರಿಶ್ರಮ ಮತ್ತು ಅಚಲವಾದ ಸಮರ್ಪಣೆ ನನಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ನಿನ್ನ ಬೆಳವಣಿಗೆಗೆ ಬೆಂಬಲ ನೀಡಿದ ಮತ್ತು ಸಹಕರಿಸಿದ ಎಲ್ಲರಿಗೂ ನನ್ನ ಕೃತಜ್ಞತೆ ಮತ್ತು ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ.